ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ 8ರ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಇದ್ದೀರಾ, ನಮಗೆ ಸುಮಾರು ಜನ ಕರೆ ಮಾಡಿಬಿಟ್ಟು ಟೆಕ್ಸ್ಟ್ ಮಾಡಿಬಿಟ್ಟು ಸರ್ ಮೇ ಮಂತ್ ಮ್ಯಾಗ್ಝಿನ್ ರೆಡಿ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಸ್ನೇಹಿತರೆ, ಈ ಒಂದು ಮೇ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು, ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಫ್ರಂಟ್ ಪೇಜ್ ಇರುತ್ತೆ ಮ್ಯಾಗ್ಝಿನ್ದು. ನಾವು ಯಾವ ಥರ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟನ್ನು ಕೊಡ್ತೀವಿ, ಅದೇ ಥರನಾದಂಥ ಒಂದು ಕಂಟೆಂಟ್ ಕೂಡ ಇದರಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ಇದೆಲ್ಲವನ್ನು ಓದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಕೆಳಗಡೆ ಎಷ್ಟಪ್ಪ ಅಂದ್ರೆ 150ರಿಂದ 200ವರೆಗೆ ನಿಮಗೆ ಇಲ್ಲಿ MCQ ಕೂಡ ನಾವು ಕವರ್ ಮಾಡಿದ್ದೀವಿ. ಇವೆಲ್ಲವನ್ನು ಕೂಡ ನೀವು ಮೇಲ್ಗಡೆ ಕಂಟೆಂಟ್ ಓದಿಬಿಟ್ಟು ಇವುಗಳನ್ನು ಪ್ರಾಕ್ಟೀಸ್ ಮಾಡಬಹುದು. ಆದರೆ ಯಾವ ಥರ ಈ ಒಂದು ಮ್ಯಾಗ್ಝಿನ್ ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದೆ ನೋಡಿ. 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜನವರಿ ಹಿಡ್ಕೊಂಡು 2024 ಮೇವರೆಗೆ ನಿಮಗೆ ಎಷ್ಟಾಗುತ್ತೆ, 680 ರೂಪಾಯಿ ಆಗುತ್ತೆ. ತದನಂತರದಲ್ಲಿ 2022 ಜನವರಿ ಹಿಡ್ಕೊಂಡು 2024 ಮೇವರೆಗೆ ನಿಮಗೆ ಅದು 1180 ರೂಪಾಯಿ ಆಗುತ್ತೆ. ಇದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1080 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಪ್ರಸ್ತುತ ರೆಪೋ ದರದ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು 6.5 ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಿದೀವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. 8ನೇ ಬಾರಿಗೆ ರೆಪೋ ದರ ಯಥಾಸ್ಥಿತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ರೆಡಿಟ್ ರೇಟಿಂಗ್ಸ್ ಸಂಸ್ಥೆಗಳು ಮತ್ತು ಆರ್ಥಿಕ ತಜ್ಞರ ನಿರೀಕ್ಷೆಯಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸತತ 8ನೇ ಬಾರಿಗೆ ರೆಪೋ ದರದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿರುವಂಥದ್ದು. ಇತ್ತೀಚೆಗೆ ಮುಕ್ತಾಯಗೊಂಡಿರುವಂಥ ಈ ಒಂದು RBIನ ಹಣಕಾಸು ನೀತಿ ಸಮಿತಿಯ ಅಂದರೆ MPC ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಈ ಒಂದು ಸಭೆಯಲ್ಲಿ 6 ಸದಸ್ಯರ ಪೈಕಿ 4 ರೆಪೋ ದರವನ್ನು 6.5ರಲ್ಲಿಯೇ ಕಾಯ್ದುಕೊಳ್ಳಲು ಒಪ್ಪಿಗೆ ನೀಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ ಈ ಒಂದು ರೆಪೋ ದರವನ್ನು 6.5%ಯಲ್ಲೇ ಮುಂದುವರ್ಸಕ್ಕೆ ಇಲ್ಲಿ ಇಚ್ಛೆ ಮಾಡಿರುವಂಥದ್ದು. ಇದು ಸತತವಾಗಿ ಈ ಒಂದು ರೆಪೋ ದರ ಕಾಯ್ದುಕೊಂಡು ಬರ್ತಾ ಇರುವಂಥದ್ದು 8ನೇ ಬಾರಿ ಆಗಿರುವಂಥದ್ದು. ಇನ್ನು ಚಿಲ್ಲರೆ ಹಣದುಬ್ಬರವನ್ನು 4% ಮಿತಿಯಲ್ಲಿ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ದೇಶೀಯ ಬೆಳವಣಿಗೆ ಮತ್ತು ಹಣದುಬ್ಬರ ಆಧಾರದ ಮೇಲೆ RBIನ ಹಣಕಾಸು ನೀತಿಗಳನ್ನು ನಿರ್ಧರಿಸಲಾಗುತ್ತದೆ. ಇನ್ನೊಂದು ಏನು ವಿಚಾರ ಅಂದ್ರೆ, 2024 ಮತ್ತು 25ನೇ ಆರ್ಥಿಕ ವರ್ಷದ GDP ಬೆಳವಣಿಗೆಯನ್ನು ಹಣಕಾಸು ನೀತಿ ಸಮಿತಿ ಪರಿಷ್ಕರಣೆ ಮಾಡಿದ್ದು, ಇದು 7.2% ಪ್ರಗತಿ ಕಾಣಲಿದೆ ಅಂತ ಈ ಒಂದು ಸಮಿತಿ ಅಂದಾಜು ಮಾಡಿರುವಂಥದ್ದು. ಪ್ರೀವಿಯಸ್ ಎಷ್ಟು ಹೇಳಿತಂದ್ರೆ ಎಷ್ಟಪ್ಪ ಅಂತಂದ್ರೆ 7 ಸಮಥಿಂಗ್ ಹೇಳಿತು. ಈಗ ಏನು ಮಾಡಿದೆ ಅಂದ್ರೆ ಇದು 7.7ರ ಒಂದು ಪ್ರಗತಿಯಲ್ಲಿ ಕಾಣಲಿದೆ ಅಂತ ರೀಸೆಂಟ್ ಆಗಿ ಈ ಒಂದು ಸಮಿತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿರುವಂಥದ್ದು. ಅದಲ್ಲದೆ 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರವು 4.5ರಷ್ಟು ಇರಲಿದೆ ಎಂದು ಸಮಿತಿ ಅಂದಾಜು ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ 3 ವಿಚಾರಗಳು. ಒಂದು, ರೆಪೋ ದರ ಎಷ್ಟು 6.5% ಒಂದು ದರದಲ್ಲಿ ಮೇಂಟೈನ್ ಮಾಡಿರುವಂಥದ್ದು. ಇನ್ನು ಆರ್ಥಿಕ ಬೆಳವಣಿಗೆ 2024 ಮತ್ತು 25ರಲ್ಲಿ 7.2ರ ಒಂದು ಪ್ರಗತಿ ಕಾಣಲಿದೆ ಅಂತ ಇಲ್ಲಿ ಅಂದಾಜು ಮಾಡಿರುವಂಥದ್ದು. ಇನ್ನು ತದನಂತರದಲ್ಲಿ ಹಣದುಬ್ಬರ, ಈ ಒಂದು ಚಿಲ್ಲರೆ ಹಣದುಬ್ಬರ 2024 ಮತ್ತು 25ನೇ ಸಾಲಿನಲ್ಲಿ ಎಷ್ಟಿರಲಿ ಅಂದ್ರೆ 4.5%ರಷ್ಟು ಇರಲಿದೆ ಅಂತ ಈ ಒಂದು ಸಮಿತಿ ಅಂದಾಜು ಮಾಡಿರುವಂಥದ್ದು. ಇನ್ನು ರೆಪೋ ದರ, ರಿವರ್ಸ್ ರೆಪೋ ದರ ಮತ್ತು SLR, CRR ಇದ್ರ ಬಗ್ಗೆನೂ ಕೂಡ ನಾವು ಸ್ವಲ್ಪ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ರೆಪೋ ದರ ಅಂದರೆ ಏನು ನೋಡಿ, ಬ್ಯಾಂಕ್ಗಳು RBIನಿಂದ ಪಡೆಯುವ ಅಲ್ಪಾವಧಿಯ ಸಾಲದ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ RBI ಇದೆ, ತದನಂತರದಲ್ಲಿ ಇಲ್ಲಿ ಬ್ಯಾಂಕ್ಸ್ ಇದಾವೆ. ಇಲ್ಲಿ ರೆಪೋ ದರ ಏನಂದ್ರೆ ಬ್ಯಾಂಕ್ಗಳು RBIನಿಂದ ಪಡೆಯುವ ಅಲ್ಪಾವಧಿಯ ಸಾಲದ ಬಡ್ಡಿ ದರ. ಇಲ್ಲಿ ಏನು ಮಾಡ್ತಂದ್ರೆ ಬ್ಯಾಂಕ್ಗಳು RBIದಿಂದ ಸಾಲವನ್ನು ಪಡಿತಾವ. ಈ ಒಂದು ಪಡೆದ ಸಾಲಕ್ಕೆ
ಅವ್ರು ಏನು ಮಾಡ್ಬೇಕಂತ ಬಡ್ಡಿಯನ್ನು ಪೇ ಮಾಡಬೇಕಾಗುತ್ತೆ RBI. ಸೊ ಇದನ್ನೇ ನಾವು ಏನು ಕರಿತೀವಿ ರೀ, ರೆಪೋ ದರ ಅಂತ ಕರಿತೀವಿ. ಆದರೆ ಈ ಒಂದು ರೆಪೋ ದರ ಏರಿಕೆ ಮಾಡಿದ್ರೆ ಏನು ಪರಿಣಾಮ ಆಗುತ್ತೆ, ನಂತರ ರೆಪೋ ದರ ಕಡಿಮೆ ಮಾಡಿದ್ರೆ ಏನು ಪರಿಣಾಮ ಆಗುತ್ತೆ, ಅದರ ಬಗ್ಗೆ ಮಾತಾಡ್ತಾ ಬಂದೆ ನೋಡಿ. ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆಯಾಗುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆ ಕೂಡ ಕಡಿಮೆಯಾಗುತ್ತೆ. ಯಾವ ಥರ ಇಲ್ಲಿ ಪರಿಣಾಮ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಏನು ಮಾಡುತ್ತೆ, ಇಲ್ಲಿ RBI ಏನು ಮಾಡುತ್ತೆ, ರೆಪೋ ದರ ಜಾಸ್ತಿ ಮಾಡುತ್ತೆ. ರೆಪೋ ದರ ಜಾಸ್ತಿ ಮಾಡ್ತಂದ್ರೆ ಬ್ಯಾಂಕ್ಗಳು ಏನು ಮಾಡಬೇಕು, ಜಾಸ್ತಿ ಬಡ್ಡಿಯನ್ನು RBI ಕಟ್ಟಬೇಕಾಗುತ್ತೆ. ಆಟೋಮೆಟಿಕ್ ಏನಾಗುತ್ತೆ, ಬ್ಯಾಂಕ್ಗಳಿರುವಂಥ ಹಣ ಕಡಿಮೆ ಆಗುತ್ತೆ. ಬ್ಯಾಂಕ್ಗಳಲ್ಲಿರುವಂಥ ಹಣ ಕಡಿಮೆ ಆದ್ರೆ ಗ್ರಾಹಕರಿಗೆ ಜಾಸ್ತಿ ಹಣವನ್ನು ಇವ್ರು ಏನು ಮಾಡಲ್ಲ, ಕೊಡೋದಿಲ್ಲ. ಆಗ ಆಟೋಮೆಟಿಕ್ ಏನಾಗುತ್ತೆ, ಈ ಒಂದು ಸೊಸೈಟಿಯಲ್ಲಿರುವಂಥ ಮಾರುಕಟ್ಟೆಯಲ್ಲಿರುವಂಥ ಹಣ ಏನಾಗುತ್ತೆ, ಕಂಟ್ರೋಲಿಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಹಣದುಬ್ಬರ ಕಡಿಮೆ ಆಗುತ್ತೆ. ಇನ್ನು ಸಪೋಸ್ ಹಣದುಬ್ಬರ ಈ ಒಂದು ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಮಾಡಿದ್ರೆ ಏನಾಗುತ್ತೆ ಹೇಳಿ, ಈ ಒಂದು ರೆಪೋ ರೇಟ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಬ್ಯಾಂಕ್ಗಳು ಕಡಿಮೆ ಬಡ್ಡಿಯನ್ನು RBI ಪೇ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ, ಅಮೌಂಟ್ ಜಾಸ್ತಿ ಇರುತ್ತೆ. ಆ ಒಂದು ಜಾಸ್ತಿ ಇರುವಂಥ ಹಣವನ್ನು ಇವು ಗ್ರಾಹಕರಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಣವನ್ನು ಕೊಡ್ತಾವ. ಆಗ ಏನಾಗುತ್ತೆ, ಸೊಸೈಟಿಯಲ್ಲಿ ಆಟೋಮೆಟಿಕಲಿ ಹಣ ಜಾಸ್ತಿ ಆಗುತ್ತೆ. ಹಣ ಜಾಸ್ತಿ ಆದಂತೆ ಹಣದುಬ್ಬರ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ರೆಪೋ ದರ ಮತ್ತು ಹಣದುಬ್ಬರ ನಡುವೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುವಂಥದ್ದು. ಇನ್ವರ್ಸ್ಲಿ ಅಂದ್ರೆ ರೆಪೋ ರೇಟ್ ಇಲ್ಲಿ ಜಾಸ್ತಿ ಆದ್ರೆ ಇಲ್ಲಿ ಏನಾಗುತ್ತೆ, ಹಣದುಬ್ಬರ ಕಡಿಮೆ ಆಗ್ತಾ ಇರುವಂಥದ್ದು. ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು. ಈ ಒಂದು ಹಣದುಬ್ಬರ ಕಡಿಮೆ ಆಗ್ತಾ ಇರುವಂಥದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುವಂಥದ್ದು. ಇನ್ನು ತದನಂತರದ ಎರಡನೇದು ಯಾವಂದ್ರೆ ರಿವರ್ಸ್ ರೆಪೋ ದರ. ಜಸ್ಟ್ ಏನು ರೆಪೋ ರೇಟ್ ನಾವು ಬಗ್ಗೆ ಮಾತಾಡಿದೀವಿ, ಅದರ ಒಂದು ಉಲ್ಟಾ, ಅದರ ಒಂದು ರಿವರ್ಸ್ ಪ್ರಕ್ರಿಯೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತೀವಿ. ಅಲ್ಲಿ ಏನು ಹೇಳಿದೀವಿ, RBI ದಿಂದ ಬ್ಯಾಂಕ್ಗಳು ತೆಗೆದುಕೊಂಡಂತ ಒಂದು ಸಾಲಕ್ಕೆ ಕಟ್ಟುವಂತ ಬಡ್ಡಿಗೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ RBI ಏನು ಮಾಡುತ್ತೆ, ಬ್ಯಾಂಕ್ಗಳಿಂದ ಹಣವನ್ನು ಪಡೆದುಕೊಳ್ತದ. ಹಣವನ್ನು ಪಡೆದುಕೊಂಡ ಒಂದು RBI ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಇದಕ್ಕೆ ನಾವೇನು ಕರಿತೀವಿ, ರಿವರ್ಸ್ ರೆಪೋ ದರ ಅಂತ ಕರಿತೀವಿ. RBI ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಬಡ್ಡಿ ದರವೇ ನಾವು ರಿವರ್ಸ್ ರೆಪೋ ದರ ಅಂತ ಕರಿತೀವಿ. ಇನ್ನು ರಿವರ್ಸ್ ರೆಪೋ ದರನು ಕೂಡ ಏನು ರೆಪೋ ರೇಟ್ ತರ ಇದೆ ನೋಡಿ, ಅದರ ತರನು ಕೂಡ ಇದನ್ನು ಕೂಡ ಏನಾಗಿದೆ, ಈ ಒಂದು ಹಣದುಬ್ಬರ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು. ಆದರೆ ಯಾವ ತರ ಸಂಬಂಧ ಹೊಂದಿದೆ ಇಲ್ಲಿ, ರಿವರ್ಸ್ ರೆಪೋ ದರ ಮತ್ತು ಹಣದುಬ್ಬರ ಮಧ್ಯದಲ್ಲಿ ಇಲ್ಲಿ ಕೂಡ ಏನಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುವಂಥದ್ದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ರಿವರ್ಸ್ ರೆಪೋ ರೇಟ್ ನಾವು ಜಾಸ್ತಿ ಮಾಡಿದ್ರೆ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ನು ರಿವರ್ಸ್ ರೆಪೋ ರೇಟ್ ನಾವು ಕಡಿಮೆ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಏನು ಕರಿತೀವಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆಯಾಗುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ. ಇನ್ನು ಸಪೋಸ್ ನಾವು ರಿವರ್ಸ್ ರೆಪೋ ರೇಟ್ ಕಡಿಮೆ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. ಆದರೆ ಇದು ಏನಂದ್ರೆ, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ತಮ್ಮ ಬಳಿಯ ದ್ರವ್ಯತ್ವದ ರೂಪದಲ್ಲಿ ಇಟ್ಟುಕೊಳ್ಳುವುದನ್ನು ನಾವು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. ಅಂದ್ರೆ ಬ್ಯಾಂಕ್ಗಳ ತಮ್ಮ ಹತ್ರ ಇಟ್ಟುಕೊಳ್ಳುವಂಥ ಒಂದು ಏನಪ್ಪಾ ಅಂತಂದ್ರೆ ಅಮೌಂಟ್ ಏನು ಕರಿತೀವಿ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರಿತೀವಿ. ಇನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು RBI ನಲ್ಲಿ ನಗದು ರೂಪದಲ್ಲಿ ಇಡುವುದನ್ನು ನಾವು ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂದ್ರೆ ಬ್ಯಾಂಕ್ಗಳು ತಮ್ಮ ಹತ್ರನೇ ಇಟ್ಟುಕೊಳ್ಳೋದಕ್ಕೆ ನಾವೇನು ಕರಿತೀವಿ, ಇಲ್ಲಿ SLR ಅಂತ ಕರಿತೀವಿ. ಇನ್ನು ಬ್ಯಾಂಕ್ಗಳು RBI ನಲ್ಲಿ ಹಣವನ್ನು ಶೇಖರಣೆ ಮಾಡಿ ಇಡೋದಕ್ಕೆ ನಾವೇನು ಕರಿತೀವಿ, ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಇನ್ನು ನಂತರ ಯಾವ್ದು ಬರ್ತಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಬರ್ತೀವಿ. ವಾಣಿಜ್ಯ ಬ್ಯಾಂಕ್ಗಳು ವಿಪತ್ತು ಉಂಟಾದಾಗ ರಾತ್ರೋರಾತ್ರಿ RBI ನಿಂದ ಸಾಲ ಪಡೆಯುವ ಸೌಲಭ್ಯನ ನಾವು MSF ಅಂತ ಕರಿತೀವಿ. ಏನಾದರೂ ಅರ್ಜೆಂಟ್ ಆಗಿ ಬ್ಯಾಂಕ್ಗಳಿಗೆ ಹಣ ಬೇಕಾದ್ರೆ ರಾತ್ರೋರಾತ್ರಿ ಏನು ಮಾಡುತ್ತೇವೆ, RBI ನಿಂದ ಸಾಲವನ್ನು ಪಡೆದುಕೊಳ್ತವ. ಇಂಥ ಒಂದು ಫೆಸಿಲಿಟಿಗೆ ನಾವು ಕರಿತೀವಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಹಣಕಾಸು ನೀತಿ ಸಮಿತಿ, ಈ ಒಂದು ನೀತಿ ಸಮಿತಿ ಅಂದ್ರೆ ಇಂಗ್ಲಿಷ್ನಲ್ಲಿ ನಾವು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ. ಇದು ಸ್ಥಾಪನೆ ಮಾಡಿದ್ದು ಯಾವಂದ್ರೆ 2016ರಲ್ಲಿ ಈ ಒಂದು ಕಮಿಟಿಯನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಆದರೆ ಯಾವ ಒಂದು ಸಮಿತಿಯ ರಿಕಮೆಂಡೇಶನ್ ಮೇರೆಗೆ ಈ ಒಂದು ಕಮಿಟಿ ಪ್ರಾರಂಭ ಮಾಡಲಾಗಿರುವಂತರ ಉರ್ಜಿತ್ ಪಟೇಲ್ ಅವರ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ 2016ರಲ್ಲಿ ಈ ಒಂದು ಕಮಿಟಿಯನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು ಒಟ್ಟು ಈ ಒಂದು ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿರ್ತಂದ್ರೆ ಟೋಟಲ್ 6 ಸದಸ್ಯರನ್ನು ಒಳಗೊಂಡಿರ್ತದ. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ, ಈ ಒಂದು ಸಮಿತಿಯ ಸಭೆಯ ಅಧ್ಯಕ್ಷತೆ ಅಂದ್ರೆ
RBIನ ಗವರ್ನರ್ ಆಗಿರುವಂಥವ್ರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರ. ಪ್ರಸ್ತುತವಾಗಿ RBIನ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರ. ಅವರು ಈ ಒಂದು ಸಮಿತಿಯ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರ. ಇದರ ಪ್ರಮುಖ ಉದ್ದೇಶ ಏನಂದ್ರ ಹಣದುಬ್ಬರವನ್ನು ಭಾರತ ಸರ್ಕಾರ ಸೂಚಿಸಿದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡೋದು. ಒಂದು ಪ್ರಶ್ನೆ ಏನು ಬರುತ್ತಂದ್ರ ಈ ಒಂದು ಹಣದುಬ್ಬರ ನಿಯಂತ್ರಣ ಮಾಡೋದು ಕೇವಲ RBI ಅಥವಾ ಕೇವಲ ಭಾರತ ಸರ್ಕಾರದ ಮಾತ್ರ ಜವಾಬ್ದಾರಿ ಇದೆ ಅಂತ ಒಂದು ಪ್ರಶ್ನೆ ಬರಬಹುದು. ಇಲ್ಲಿ ಏನ್ ಹೇಳ್ತಂದ್ರ ಹಣದುಬ್ಬರ ನಿಯಂತ್ರಣ ಮಾಡಕ RBI ಪ್ಲಸ್ ಭಾರತ ಸರ್ಕಾರ ಎರಡೂ ಪ್ರಯತ್ನ ಮಾಡ್ತಾವ. ಇಲ್ಲಿ ಏನ್ ಮಾಡುತ್ತೆ RBI ಅಂದ್ರ ಹಣದುಬ್ಬರವನ್ನು ಭಾರತ ಸರ್ಕಾರ ಸೂಚಿಸಿದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡುವಂಥದ್ದು. ಹಣದುಬ್ಬರ ಯಾವ ಮಿತಿಯೊಳಗೆ ನಿಯಂತ್ರಣ ಮಾಡಬೇಕೆಂಬುದನ್ನು ಸರ್ಕಾರವು RBIದೊಂದಿಗೆ ಸಮಾಲೋಚಿಸಿ ನಿರ್ಧಾರ ತೆಗೆದುಕೊಳ್ತಾರ. ಯಾವ ಲಿಮಿಟ್ ಒಳಗೆ ನಾವು 2+2 ಮಾಡ್ಬೇಕಾ ಅಥವಾ -2 ಮಾಡ್ಬೇಕಾ, ಯಾವ ಮಿತಿಯೊಳಗೆ ನಾವು ಹಣದುಬ್ಬರ ಈ ಒಂದು ಮಾರ್ಕೆಟಲ್ಲಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಭಾರತ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಸಮಾಲೋಚನೆ ಮಾಡಿಬಿಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದ್ರೆ ಪ್ರಸ್ತುತ ಭಾರತವು ಎಷ್ಟು ರಾಮ್ಸರ ತಾಣಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ 82 ಸ್ಥಾನಗಳನ್ನು ಹೊಂದಿರುವಂಥದ್ದು. ಜನವರಿ ಮಂತಲ್ಲಿ 5 ರಾಮ್ಸರ ತಾಣಗಳ ಪಟ್ಟಿಗೆ ಭಾರತದಿಂದ ಆಯ್ಕೆ ಮಾಡಲಾಗಿರುವಂಥದ್ದು. ಆಗ 75 ಇದ್ದಂಥ ತಾಣಗಳು 80ಕ್ಕೆ ಏರಿಕೆ ಆಗಿರುವಂಥದ್ದು. ರೀಸೆಂಟ್ ಆಗಿ ಮತ್ತೆ 2 ತಾಣಗಳನ್ನು ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿರುವಂಥದ್ದು. ಸೊ ಇದರ ಒಂದು ಬೆನ್ನಲ್ಲೇ ಭಾರತದ ಒಟ್ಟು ರಾಮ್ಸರ ತಾಣಗಳ ಪಟ್ಟಿಗೆ ಸೇರುವಂಥ ತಾಣಗಳು ಎಷ್ಟಂದ್ರೆ 82 ಅಂತ ಹೇಳ್ತೀವಿ ನಾವು. ಇದರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಭಾರತವು ಬಿಹಾರದಿಂದ ನಾಗಿ ಮತ್ತು ನಕ್ತಿ ಎಂಬ 2 ಪಕ್ಷಿಧಾಮಗಳನ್ನು ರಾಮ್ಸರ ಸೈಟ್ಗಳ ಪಟ್ಟಿಗೆ ಸೇರಿಸಿರುವಂಥದ್ದು. ಈ ಮೂಲಕ ರಾಮ್ಸರ ಸೈಟ್ಗಳ ಸಂಖ್ಯೆಯು ಭಾರತದಲ್ಲಿ ಎಷ್ಟಿದ್ರೆ 82ಕ್ಕೆ ಏರಿಕೆಯಾಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಆಗಿ ಬಿಹಾರದಿಂದ 2 ಪಕ್ಷಿಧಾಮಗಳು ಬರ್ಡ್ ಸ್ಯಾಂಕ್ಚುರಿ ಯಾವಂದ್ರ ಒಂದು ನಾಗಿ ಮತ್ತು ನಕ್ತಿ ಇವೆರಡನ್ನೂ ಕೂಡ ರಾಮ್ಸರ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುವಂಥದ್ದು. ಈ ಮೂಲಕ ರಾಮ್ಸರ ಸೈಟ್ಗಳ ಸಂಖ್ಯೆ ಭಾರತದಿಂದ ಎಷ್ಟು ಸೇರಿದ್ರೆ ಟೋಟಲು 82ಕ್ಕೆ ಏರಿಕೆ ಆಗಿರುವಂಥದ್ದು. 2 ತಾಣಗಳೊಂದಿಗೆ ಭಾರತವು ಈಗ ರಾಮ್ಸರ ಸೈಟ್ಗಳ ವಿಷಯದಲ್ಲಿ ಚೀನಾಕ್ಕೆ ಸಮನಾಗಿರುವಂಥದ್ದು. ಅಂದರೆ ಚೀನಾಕ್ಕೆ ಸಮನಾಗಿ ಅಂದ್ರೆ ಚೀನಾ ಎಷ್ಟು ರಾಮ್ಸರ ತಾಣಗಳ ಸಂಖ್ಯೆ ಹೊಂದಿದೆ ಅಷ್ಟೇ ಕೂಡ ಭಾರತ ಕೂಡ ಹೊಂದಿರುವಂಥದ್ದು. ಅತಿ ಹೆಚ್ಚು ರಾಮ್ಸರ ಸೈಟ್ಗಳನ್ನು ಹೊಂದಿರುವಂತಹ ದೇಶ ಯಾವುದಂದ್ರ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಒಟ್ಟು ಎಷ್ಟಂದ್ರ 175 ತಾಣಗಳನ್ನು ಹೊಂದಿರುವಂಥದ್ದು. ನಂತರದಲ್ಲಿ ಅತಿ ಹೆಚ್ಚು ರಾಮ್ಸರ ಸೈಟ್ಗಳನ್ನು ಹೊಂದಿರುವಂತ ಎರಡನೇ ದೇಶ ಯಾವುದಂದ್ರ ಮೆಕ್ಸಿಕೋ. ಇದು ಟೋಟಲು 144 ಸೈಟ್ಗಳನ್ನು ಹೊಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನೋಡಿ 2020 ಫೆಬ್ರವರಿ 1ರಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವರಾಗಿರುವಂಥ ಭೂಪೇಂದ್ರ ಯಾದವ್ ಭಾರತದಿಂದ 5 ಜೌಗು ಪ್ರದೇಶಗಳನ್ನು ರಾಮ್ಸರ ಸೈಟ್ಗಳಾಗಿ ಗೊತ್ತುಪಡಿಸಿರುವಂಥದ್ದು. ಅಂದ್ರೆ ನಮ್ಗೆ ಈಗಲ್ಲ ನಾನು ಹೇಳಿದ್ದೀನಿ ಮೊದಲು ಎಷ್ಟಂದ್ರೆ 75 ತಾಣಗಳು ಭಾರತದಿಂದ ಸೇರ್ಪಡೆ ಆಗಿರುವಂಥದ್ದು. ಫೆಬ್ರವರಿ ಮಂತಲ್ಲಿ 5 ತಾಣಗಳನ್ನು ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡೋದ್ರಿಂದಾಗಿ ಭಾರತದ ಒಟ್ಟು ರಾಮ್ಸರ ತಾಣಗಳ ಸಂಖ್ಯೆ 80ಕ್ಕೆ ಏರಿಕೆ ಆಗಿರುವಂಥದ್ದು. ರೀಸೆಂಟ್ ಆಗಿ ಮತ್ತೆ 2 ಬಿಹಾರದಿಂದ ಆ್ಯಡ್ ಮಾಡಿದರೆ ಅದರಿಂದ ಒಟ್ಟು ಈಗ ಪ್ರಸ್ತುತವಾಗಿ ಎಷ್ಟಂದ್ರೆ 82ಕ್ಕೆ ಏರಿಕೆ ಆಗಿರುವಂಥದ್ದು. ಈ 5 ತಾಣಗಳ ಪೈಕಿ ಪಟ್ಟಿ ಕರ್ನಾಟಕದ 3 ತಾಣಗಳು ಮತ್ತು ತಮಿಳುನಾಡಿನ 2 ತಾಣಗಳು ಸೇರ್ಪಡೆ ಆಗಿರುವಂಥದ್ದು. ಆದರೆ ಇವುಗಳ ಒಂದು ಸೇರ್ಪಡೆಯೊಂದಿಗೆ ಭಾರತದ ಒಟ್ಟು ರಾಮ್ಸರ ತಾಣಗಳ ಸಂಖ್ಯೆ ಎಷ್ಟಾಗುತ್ತೆ 75ರಿಂದ 80ಕ್ಕೆ ಏರಿಕೆ ಆಗಿರುವಂಥದ್ದು. ಈಗ 2 ಏರಿಕೆ ಆಗೋದ್ರಿಂದಾಗಿ ಎಷ್ಟಾಗಿದೆ ಟೋಟಲ್ 82ಕ್ಕೆ ಏರಿಕೆ ಆಗಿರುವಂಥದ್ದು. ಅರೆ ಯಾವ ಕರ್ನಾಟಕದಿಂದ ಸೇರ್ಪಡೆ ಮಾಡಿದರು ಒಟ್ಟು 5 ತಾಣಗಳಲ್ಲಿ ಹೋದ ವರ್ಷ ಎಷ್ಟಂದ್ರೆ 5 ತಾಣಗಳು ಯಾವ ಕರ್ನಾಟಕದಿಂದ ಮತ್ತು ತಮಿಳುನಾಡಿನ 2 ಸೈಟ್ಗಳು ಕೂಡ ಸೇರ್ಪಡೆ ಮಾಡಿರುವಂಥದ್ದು. ಕರ್ನಾಟಕದಿಂದ ಸೇರ್ಪಡೆ ಆಗಿರುವಂಥ 3 ತಾಣಗಳು ಯಾವಂದ್ರೆ ಒಂದು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಒಂದು, ನಂತರದಲ್ಲಿ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಅನ್ನೋದು, ನಂತರದಲ್ಲಿ ಮೂರನೇದು ಯಾವ್ದಪ್ಪ ಅಂದ್ರೆ ಅಗ್ನಾಸಿನಿ ಎಸ್ಚುರಿ. ಈ 3 ತಾಣಗಳನ್ನು ರಾಮ್ಸರ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುವಂಥದ್ದು. ಈ ಹಿಂದೆ ಸೇರ್ಪಡೆಯಾದ ಕರ್ನಾಟಕದ ಮೊದಲ ರಾಮ್ಸರ ತಾಣ ಯಾವುದರ ರಂಗನತಿಟ್ಟು ಪಕ್ಷಿಧಾಮ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಿಂದ ಸೇರ್ಪಡೆಗೊಂಡಿರುವಂಥ ಮೊಟ್ಟ ಮೊದಲ ರಾಮ್ಸರ ತಾಣ ಯಾವುದರ ರಂಗನತಿಟ್ಟು ಪಕ್ಷಿಧಾಮ. ನಂತರದಲ್ಲಿ ಸೇರ್ಪಡೆಯಾದಂಥ ತಮಿಳುನಾಡಿನ ತಾಣಗಳು ಅಂದರೆ ಹೋದ ವರ್ಷ 5 ತಾಣಗಳ ಸೇರ್ಪಡೆ ಆಗಿರುವಂಥದ್ದು. ಅದರಲ್ಲಿ ಕರ್ನಾಟಕದಿಂದ 3, ತಮಿಳುನಾಡಿನಿಂದ 2 ತಾಣಗಳ ಸೇರ್ಪಡೆ ಆಗಿರುವಂಥದ್ದು. ಕರ್ನಾಟಕದಿಂದ ಸೇರ್ಪಡೆ ಆಗಿರುವಂಥ ತಾಣಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ತಮಿಳುನಾಡಿನಿಂದ ಸೇರ್ಪಡೆ ಆಗಿರುವಂಥ ತಾಣಗಳು ಯಾವಂದ್ರೆ
ಒಂದು ಕರ್ವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಲಾಂಗ್ ವುಡ್ ಶೋಲಾ ಅನ್ನೋದು ಇದು ಕೂಡ ಸೇರ್ಪಡೆ ಆಗಿರುವಂಥದ್ದು. ಇನ್ನು ಜಗತ್ತಿನಾದ್ಯಂತ ನಾವು ಜೌಗು ಪ್ರದೇಶ ದಿನವನ್ನು ವೆಟ್ಲ್ಯಾಂಡ್ ಡೇ ಅನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಫೆಬ್ರವರಿ 2ರಂದು ಆಚರಣೆ ಮಾಡಲಾಗುತ್ತೆ. ಇನ್ನು ಹಾಗಾದ್ರೆ ಈ ಒಂದು ಫೆಬ್ರವರಿ 2ರಂದು ಯಾಕೆ ನಾವು ವೆಟ್ಲ್ಯಾಂಡ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇದರ ಹಿನ್ನೆಲೆ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. 1971 ಫೆಬ್ರವರಿ 2ರಂದು ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿರುವಂತಹ ಇರಾನ್ನ ರಾಮ್ಸರ್ನಲ್ಲಿ ರಾಮ್ಸರ ಸಮಾವೇಶ ನಡೆಸಲಾಗಿರುವಂಥದ್ದು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಫೆಬ್ರವರಿ 2ರಂದು ಈ ಒಂದು ವೆಟ್ಲ್ಯಾಂಡ್ ಡೇವನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಆದರೆ 2024ರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮ್ಯಾನ್ ವೆಲ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಇನ್ನು ರಾಮ್ಸರ ಒಪ್ಪಂದ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಅದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸರ ನಗರದಲ್ಲಿ ಜೌಗು ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ನಡಾವಳಿಗಳಿಗೆ ಸಹಿ ಹಾಕಲಾಗಿರುವಂಥದ್ದು. ಇದನ್ನು ರಾಮ್ಸರ ಒಪ್ಪಂದ ಎಂದು ಕರೆಯಲಾಗುತ್ತೆ. ಈ ಒಂದು ಯಾವ್ದಾರ ಜೌಗು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಯಾವಾಗಂದ್ರೆ 1971 ಫೆಬ್ರವರಿ 2 ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಈ ಒಂದು ಒಪ್ಪಂದಕ್ಕೆ ನಾವು ರಾಮ್ಸರ ಒಪ್ಪಂದ ಅಂತ ಕರಿತೀವಿ. ಇನ್ನು ಭಾರತದ ಅತಿ ದೊಡ್ಡ ರಾಮ್ಸರ ತಾಣ ಯಾವಂದ್ರ ಸುಂದರಬನ್ ಅಂತ ಹೇಳ್ತೀವಿ. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂಥದ್ದು. ಇನ್ನೊಂದು ಯಾವ್ದಂದ್ರೆ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಮಾಂಟ್ರೆಕ್ಸ್ ದಾಖಲೆ ಅಂತ ಹೇಳ್ತೀವಿ. ಆದರೆ ಮಾಂಟ್ರೆಕ್ಸ್ ರೆಕಾರ್ಡ್ ಏನಂದ್ರೆ ರಾಮ್ಸರ ಕನ್ವೆನ್ಷನ್ ಅಡಿಯಲ್ಲಿ ಮಾಂಟ್ರೆಕ್ಸ್ ರೆಕಾರ್ಡ್ ಎಂಬುದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವಭೂಮಿಗಳ ಪಟ್ಟಿಯಲ್ಲಿರುವಂತಹ ಒಂದು ಆರ್ಧ ಭೂಮಿಗಳ ತಾಣಗಳ ಒಂದು ನೋಂದಣಿಯಾಗಿರುವಂಥದ್ದು, ರಿಜಿಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ. ಇನ್ನು ಭಾರತದ ಮೊದಲ ರಾಮ್ಸರ ತಾಣ ಯಾವಂದ್ರೆ ಚಿಲಿಕಾ ಸರೋವರ ಅಂತ ಹೇಳ್ತೀವಿ ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ನೋಡಿ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ ಸ್ವಲ್ಪ ಇದಾಗಿರಲಿ ಮಿಸ್ಟೇಕ್ ಆಗಿದೆ. ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿರುವಂತಹ ಸೈಟ್ಗಳ ಬಗ್ಗೆ ಕೂಡ ನಾವು ನೋಡ್ತೋಗೋಣ. ಇನ್ನು ಭಾರತದ ಅತ್ಯಂತ ಚಿಕ್ಕ ಜೌಗು ಪ್ರದೇಶ ಅಂದ್ರೆ ರೇಣುಕಾ ವೆಟ್ಲ್ಯಾಂಡ್ ಅಂತ ಹೇಳ್ತೀವಿ. ಭಾರತದ ಅತ್ಯಂತ ದೊಡ್ಡ ಈ ಒಂದು ರಾಮ್ಸರ ತಾಣ ಯಾವಂದ್ರೆ ಸುಂದರಬನ್ನು. ಇನ್ನು ಭಾರತದ ಅತ್ಯಂತ ಚಿಕ್ಕ ಜೌಗು ಪ್ರದೇಶ ಯಾವಂದ್ರೆ ರೇಣುಕಾ ವೆಟ್ಲ್ಯಾಂಡ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ಮಾಂಟ್ರೆಕ್ಸ್ ರೆಕಾರ್ಡ್ ಅನ್ನು ಇದನ್ನು ರಾಮ್ಸರ ಪಟ್ಟಿಯ ಭಾಗವಾಗಿ ನಿರ್ವಹಣೆ ಮಾಡಲಾಗ್ತಾ ಇರುವಂಥದ್ದು. ಪ್ರಸ್ತುತ ಭಾರತದ 2 ಜೌಗು ಪ್ರದೇಶಗಳು ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಯಾವಂದ್ರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡು ಬರುವಂಥದ್ದು. ಇನ್ನು ಲೋಕ್ಟಾಕ್ ಸರೋವರ ಮಣಿಪುರದಲ್ಲಿ ಕಂಡು ಬರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ 2 ಪ್ರದೇಶಗಳು ಜೌಗು ಪ್ರದೇಶಗಳು ಭಾರತದಿಂದ ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿರುವಂಥದ್ದು. ಒಂದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ ರಾಜಸ್ಥಾನ, ಇನ್ನೊಂದು ಲೋಕ್ಟಾಕ್ ಸರೋವರ ಮಣಿಪುರದಲ್ಲಿ ಕಂಡು ಬರುವಂಥದ್ದು. ಚಿಲಿಕಾ ಸರೋವರವನ್ನು ಒಡಿಶಾದಲ್ಲಿರುವಂಥದ್ದು. ಈ ಒಂದು ದಾಖಲೆಯಲ್ಲಿ ಸೇರಿಸಲಾಗಿತ್ತು. ಅದರ ರೀಸೆಂಟ್ ಆಗಿ ಇದನ್ನು ಕೂಡ ಈ ಒಂದು ಪಟ್ಟಿಯಿಂದ ತೆಗೆದು ಹಾಕಲಾಗಿರುವಂಥದ್ದು. ಒಟ್ಟು 2 ಪ್ರದೇಶಗಳು ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಭಾರತದ ಪ್ರಮುಖ ರಾಮ್ಸರ ತಾಣಗಳು ಯಾವಂದ್ರ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಹರಿಕೆ ವೆಟ್ಲ್ಯಾಂಡು ಪಂಜಾಬ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿರುವಂಥ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎರಡನೇದಿನ ಲೋಕ್ಟಾಕ್ ಸರೋವರ ಮಣಿಪುರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಪಾಂಗ್ ಅಣೆಕಟ್ಟು ಹಿಮಾಚಲ ಪ್ರದೇಶ, ಇನ್ನು ರೋಪಾರ್ ವೆಟ್ಲ್ಯಾಂಡು ಪಂಜಾಬು, ತದನಂತರದಲ್ಲಿ ಚಿಲಿಕಾ ಸರೋವರ ಈಗ ಡಿಸ್ಕಷನ್ ಮಾಡಿದ ಹಾಗೆ ಒಡಿಶಾದಲ್ಲಿ ಕಂಡು ಬರುವಂಥದ್ದು. ಇನ್ನು ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಕಂಡು ಬರುವಂಥದ್ದು. ಇನ್ನೊಂದು ಯಾವ್ದಾರ ಲೋನಾರ್ ಸರೋವರ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುನೀತಾ ವಿಲಿಯಮ್ಸ್ ಯಾವ ದೇಶದ ಮೂಲದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್, ಭಾರತ ಮೂಲದವರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನ ಕೈಗೊಂಡಿರುವ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹಯಾತ್ರಿ ಬಚ್ ವಿಲ್ಮೋರ್ ಅವರು ಗಗನನೌಕೆ ಸ್ಟಾರ್ ಲೈನರ್ ಅನ್ನು ಮುನ್ನಡೆಸುವ ಮೂಲಕ ಗಮನ ಸೆಳೆದಿದ್ದಾರೆ. ರೀಸೆಂಟ್ ಆಗಿ 2 ವ್ಯಕ್ತಿಗಳು ಬಾಹ್ಯಾಕಾಶ ಯಾನ ಕೈಗೊಂಡಿರುವಂಥದ್ದು. ಭಾರತೀಯ ಮೂಲದವರಾಗಿರುವಂತಹ ಸುನೀತಾ ವಿಲಿಯಮ್ಸ್ ಅನ್ನೋ ಒಬ್ರು, ತದನಂತರದಲ್ಲಿ ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ಬಚ್ ವಿಲ್ಮೋರ್ ಅಂತ ಹೇಳ್ತೀವಿ. ಆದರೆ ಗಗನನೌಕೆ ಹೆಸರು ಯಾವಂದ್ರ ಸ್ಟಾರ್ ಲೈನರ್ ಅಂತ ಹೇಳ್ತೀವಿ. 55 ವರ್ಷದ ಸುನೀತಾ ವಿಲಿಯಮ್ಸ್ ಅವರಿಗೆ ಇದು 3ನೇ ಬಾಹ್ಯಾಕಾಶ ಯಾನ ಆಗಿರುವಂಥದ್ದು. 3ನೇ ಬಾರಿಗೆ ಈ ಒಂದು ಬಾಹ್ಯಾಕಾಶ ಯಾನವನ್ನು ಸುನೀತಾ ವಿಲಿಯಮ್ಸ್ ಅನ್ನೋರು ಕೈಗೊಂಡಿರುವಂಥದ್ದು. ಇವರು ಈ ಒಂದು ಪರೀಕ್ಷಾರ್ಥ ಪ್ರಯೋಗದಲ್ಲಿ ಪೈಲಟ್ ಆಗಿ ಕಾರ್ಯನಿರ್ವಹಿಸಿದರೆ. ಇನ್ನು 61 ವರ್ಷದ ವಿಲ್ಮೋರ್ ಅವರು ಬಾಹ್ಯಾಕಾಶ ಕಾರ್ಯಕ್ರಮದ ಕಮಾಂಡರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು.
ಇನ್ನು ಬೋಯಿಂಗ್ ಸಂಸ್ಥೆ ನಿರ್ಮಿತ ಸ್ಟಾರ್ ಲೈನರ್ ಸ್ವಯಂಚಾಲಿತ ಗಗನ ನೌಕೆ ಆಗಿರುವಂಥದ್ದು. ಈ ಸ್ಟಾರ್ ಲೈನರ್ ಅಂದ್ರೆ ಗಗನ ನೌಕೆ ಆಗಿರುವಂಥದ್ದು. ಇದು ತಯಾರು ಮಾಡಿರುವಂಥ ಸಂಸ್ಥೆ ಯಾವಂದ್ರೆ ಬೋಯಿಂಗ್ ಅಂತ ನಾವು ಹೇಳ್ತೀವಿ. ಯಾವ ದೇಶದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರು ಭಾಗವಹಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಭಾರತ ಇದಕ್ಕೆ ಸರಿಯಾದ ಉತ್ತರ. ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಷ್ಟಂದ್ರೆ 64.2 ಕೋಟಿ ಮತದಾರರು ಭಾಗವಹಿಸುವ ಮೂಲಕ ಭಾರತದ ವಿಶ್ವ ದಾಖಲೆ ಸೃಷ್ಟಿಯಾಗಿರುವಂಥದ್ದು. 2024ನೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಷ್ಟಂದ್ರೆ 64.2 ಕೋಟಿ ಮತದಾರರು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಈ ಒಂದು 64.2 ಕೋಟಿಯಲ್ಲಿ ಒಟ್ಟು ಎಷ್ಟಂದ್ರೆ 31.2 ಕೋಟಿ ಮಹಿಳೆಯರು ಈ ಒಂದು ಮತದಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಇದು ವಿಶ್ವ ದಾಖಲೆ ಆಗಿರುವಂಥದ್ದು. ಭಾರತದಿಂದ ಒಟ್ಟು ಎಷ್ಟಂದ್ರೆ 2024ರಲ್ಲಿ 31.2 ಕೋಟಿ ಮಹಿಳೆಯರು ಪಾರ್ಟಿಸಿಪೇಟ್ ಮೂಲಕ ಇದು ಒಂದು ವಿಶ್ವ ದಾಖಲೆಯಾಗಿ ಒಂದು ಏನಪ್ಪ ಅಂದ್ರೆ ದಾಖಲೆ ಮಾಡಿರುವಂಥದ್ದು. ಇನ್ನು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವಂಥ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಸೆಬಿ ಇದಕ್ಕೆ ಸರಿಯಾದ ಉತ್ತರ. ದಿ ಏಷ್ಯನ್ ಬ್ಯಾಂಕರ್ ಪ್ರಕಾರ ಸೆಬಿಗೆ ಏಷ್ಯಾ ಪೆಸಿಫಿಕ್ ಪ್ರದೇಶಕ್ಕಾಗಿ ಉತ್ತಮ ವ್ಯವಹಾರ ನಿಯಂತ್ರಕ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ರೀಸೆಂಟ್ ಆಗಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಉತ್ತಮ ವ್ಯವಹಾರಕ ನಿಯಂತ್ರಕ ಪ್ರಶಸ್ತಿಯನ್ನು ಸೆಬಿಗೆ ನೀಡಲಾಗಿರುವಂಥದ್ದು. ಹಾಂಗ್ಕಾಂಗ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನೀಡಲಾದ ಈ ಪ್ರಶಸ್ತಿಯು ಭಾರತೀಯ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಸುಧಾರಿಸುವಲ್ಲಿ ಸೆಬಿ ಎಷ್ಟು ಮಹತ್ವದಾಗಿದೆ ಎಂಬುದನ್ನು ತೋರಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಸಂಸ್ಥೆಯ ಪರವಾಗಿ ಸೆಬಿಯ ಖಾಯಂ ಸದಸ್ಯರಾಗಿರುವಂಥ ಕಮಲೇಶ್ ಚಂದ್ರ ವರ್ಷ ಅವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು. ಇನ್ನು ಸೆಬಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವಂಥ ಸಂಸ್ಥೆ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಥಾಪನೆ ಮಾಡಿದ ಯಾವಂದ್ರೆ 1978ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಈ ಒಂದು ಸಂಸ್ಥೆಗೆ 1992 ಜನವರಿ 30ರಂದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ಕನ್ವರ್ಟ್ ಮಾಡಲಾಗಿರುವಂಥದ್ದು. ಅಂದರೆ ಶಾಸನಬದ್ಧ ಒಂದು ಸಂಸ್ಥೆಯಾಗಿ ಸೆಬಿಗೆ ಕನ್ವರ್ಟ್ ಮಾಡಿದೆ ಅಂದ್ರೆ 1992ರಲ್ಲಿ. ಇನ್ನು ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಮುಂಬೈನಲ್ಲಿ ಕಂಡು ಬರುತ್ತೆ. ಇನ್ನು ಮಾಧವಿ ಪುರಿ ಬುಚ್ ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೆಬಿಯ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂದ್ರೆ ಮಾಧವಿ ಪುರಿ ಬುಚ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒಂದೊಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಭಾರತದ ಸುಪ್ರೀಂ ಕೋರ್ಟ್ನಿಂದ ಇತ್ತೀಚೆಗೆ ಪುನರ್ರಚಿಸಲಾದ ಲಿಂಗ ಸಂವೇದನೆ ಮತ್ತು ಆಂತರಿಕ ದೂರುಗಳ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ. ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಹಕರಿಸಲು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳೊಂದಿಗೆ ಯಾವ ಸಂಸ್ಥೆಯು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ IIT ಮದ್ರಾಸ್. ಇತ್ತೀಚೆಗೆ ILO ಬಿಡುಗಡೆ ಮಾಡಿರುವಂಥ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ವರದಿಯ ಪ್ರಕಾರ 2024ರಲ್ಲಿ ನಿರುದ್ಯೋಗ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4.9%. ಇನ್ನು ವಿಶ್ವಸಂಸ್ಥೆಯ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ 5ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್ ಬಾಯ್.